ಆಕ್ಸಿಜನ್ ಆಪತ್ತು ಸರ್ಕಾರ ಮಾಡಿಕೊಂಡಿರುವಂತಹ ಎಡವಟ್ಟನ್ನ ಒಂದೊಂದಾಗಿ ತೋರಿಸ್ತಾ ಇದ್ವಿ. ತಜ್ಞ ವೈದ್ಯ ಅಂಜನಪ್ಪ ಅವರು ಹೇಳ್ತಾ ಇದ್ರು, ಇವ್ರು ಯಾರು ನಮಗೆ ಮ್ಯಾನೇಜ್ ಮಾಡಿ ಅಂತ ಹೇಳೋದಕ್ಕೆ. ಎಷ್ಟು ಆಕ್ಸಿಜನ್ ಕೊಡಬೇಕು, ಯಾವ ರೋಗಿಗೆ ಎಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ಕೊಡಬೇಕು ಅನ್ನೋದನ್ನ ನಾವು ನಿರ್ಧರಿಸ್ತೀವಿ. ಓದಿರೋದೇ ಅದನ್ನ ಬಿಟ್ಟು ಇವರು ಇಷ್ಟೇ ಆಕ್ಸಿಜನ್ ಕೊಡಿ ಅಷ್ಟೇ ಆಕ್ಸಿಜನ್ ಕೊಡಿ ಹೇಳಿದ್ರೆ ಹೇಗಾಗುತ್ತೆ? ಬೆಂಗಳೂರಿನಲ್ಲಿ ಆಕ್ಸಿಜನ್ ಸಿಗದೇ ಇದ್ರೆ ಸೋಂಕಿತರು ಯಾವ ರೀತಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ? ಆಕ್ಸಿಜನ್ ಸಪ್ಲೈ ಮಾಡೋದ್ರಲ್ಲಿ ಸರ್ಕಾರ ದೊಡ್ಡದಾದಂತಹ ಎಡವಟ್ಟೇನಾದ್ರೂ ಮಾಡ್ಕೊಂಡಿದ್ಯಾ? ಸರ್ಕಾರ ಮಾಡಿರೋ ಮತ್ತೊಂದು ಮಹಾ ಎಡವಟ್ಟು ಹೇಗಿದೆ ಅದನ್ನ ತೋರಿಸ್ತಾ ಹೋಗ್ತೀವಿ. ಸರ್ಕಾರ ಮಾಡಿಕೊಂಡಿರುವಂತಹ ಈ ಎಡವಟ್ಟಿದೆಯಲ್ಲ, ಇದು ದೊಡ್ಡ ಮಟ್ಟದ ಎಡವಟ್ಟಿದು. ಈ ಎಡವಟ್ಟಿನಿಂದಾಗಿ ಆಗ್ತಾ ಇರುವಂತಹ ಸಮಸ್ಯೆ, ತದನಂತರದಲ್ಲಿ ಎದುರಾಗುವಂತಹ ಅಪಾಯ, ಇದೆಲ್ಲವನ್ನ ಗಮನಿಸಿದಂತ ಸಂದರ್ಭದಲ್ಲಿ ಇಂಥದ್ದೊಂದು ಎಡವಟ್ಟಿನ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು ಸರ್ಕಾರಕ್ಕೆ? ಅದ್ಯಾರು ಇಂಥದ್ದೊಂದು ಆದೇಶವನ್ನ ಹೊರಡಿಸಿ ಅಂತೇಳಿ ಫರ್ಮಾನು ಕೊಟ್ಟಿರೋದೋ ಗೊತ್ತಿಲ್ಲ. ಆಕ್ಸಿಜನ್ ಸಪ್ಲೈ ಮಾಡೋದ್ರಲ್ಲಿ ಸರ್ಕಾರದ ಮಹಾ ಎಡವಟ್ಟು ನಂಬರ್ 2. ಆಕ್ಸಿಜನ್ ಸ್ಟಾಕ್ ಆಧಾರದ ಮೇಲೆ ಸೋಂಕಿತರನ್ನ ಅಡ್ಮಿಟ್ ಮಾಡಿಕೊಳ್ಳುತ್ತಿದೆ. ಆಕ್ಸಿಜನ್ ಸ್ಟಾಕ್ ಆಧಾರದ ಮೇಲೆ ಸೋಂಕಿತರನ್ನ ಅಡ್ಮಿಟ್ ಮಾಡಿಕೊಳ್ಳಬೇಕು. ಬೆಂಗಳೂರಿನಲ್ಲಿ ಆಕ್ಸಿಜನ್ ಸಿಗದೇ ಇದ್ರೆ ಸೋಂಕಿತರಿಗೆ ಕಾದಿದೆ ದೊಡ್ಡ ಮಟ್ಟದ ಸಂಕಷ್ಟ. ಆಕ್ಸಿಜನ್ ನ ಪ್ರಮಾಣಕ್ಕೂ ಸೋಂಕಿತರ ಪ್ರಮಾಣಕ್ಕೂ ತಾಳೆ ಹಾಕಿ ದಾಖಲಾತಿ ಮಾಡ್ಕೊಳ್ಬೇಕು. ನೋಡಿ ಲೆಕ್ಕಾಚಾರ ಹೇಗಿದೆ ಅಂತ ಹೇಳಿ. ಸರ್ಕಾರದ ಈ ಆದೇಶದಿಂದ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ಶುರುವಾಗಿದೆ. ಆಕ್ಸಿಜನ್ ಸಪ್ಲೈ ಮಾಡೋದ್ರಲ್ಲಿ ಸರ್ಕಾರದ ಮಹಾ ಎಡವಟ್ಟು ನಂಬರ್ 2. ಅದನ್ನ ತೋರಿಸ್ತಾ ಹೋಗ್ತೀವಿ. ಅದೇಗೆ ಸರ್ಕಾರ ಇಂಥದೊಂದು ಆದೇಶ ಹೊರಡಿಸಿರುವಂತ ಆದೇಶದಿಂದಾಗಿ ಏನೆಲ್ಲ ಅಪಾಯಗಳೆದುರಾಗ್ತಾ ಇದಾವೆ ಅಂತೇಳಿ. ಸ್ಟಾಕ್ ಎಷ್ಟಿದೆಯೋ ಅಷ್ಟು ಮಾತ್ರ ಸೋಂಕಿತರನ್ನ ಅಡ್ಮಿಟ್ ಮಾಡ್ಕೋಬೇಕು. ಸರ್ಕಾರದ ಈ ಆದೇಶದಿಂದ ಸಮಸ್ಯೆಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಒಂದಾ ಎರಡಾ? ಸರ್ಕಾರದ ಈ ಆದೇಶದಿಂದ ಆಗಿರುವಂತಹ ಸಮಸ್ಯೆ, ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಲಭ್ಯತೆ ಆಧಾರದಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿ. ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಹೊಸ ಕೊರೋನಾ ಸೋಂಕಿತರಿಗೆ ಆಕ್ಸಿಜನ್ ಬೆಡ್ಗಳೇ ಸಿಗೋದಿಲ್ಲ. ಎಷ್ಟಿದೆಯೋ ಆಕ್ಸಿಜನ್ ಅಷ್ಟಕ್ಕೆ ಮಾತ್ರ ಸೋಂಕಿತರನ್ನ ಸೇರಿಸ್ಕೊಳ್ತಾರೆ. ಬೆಡ್ ಕೊಡೋದಕ್ಕೆ ಆಸ್ಪತ್ರೆಯವರಿಗೆ ಸಾಧ್ಯ ಆಗೋದಿಲ್ಲ. ಯಾಕೆ ಬೆಡ್ ಕೊಡಬೇಕು? ಆಕ್ಸಿಜನ್ ಇಲ್ಲ ನಮ್ಮ ಹತ್ರ. ಹೆಚ್ಚು ಕಮ್ಮಿ ಆಗಿ ಸೋಂಕಿತ ಏನಾದ್ರೂ ಮೃತಪಟ್ರೆ ಯಾರದಕ್ಕೆ ಹೊಣೆ? ಆಕ್ಸಿಜನ್ ಪೂರೈಕೆ ಬಗ್ಗೆಯೂ ಕೂಡ ಯೋಚಿಸಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತೆ. ಬೆಡ್ ಖಾಲಿ ಇದೆ, ವೈದ್ಯರಿದ್ದಾರೆ, ನರ್ಸ್ಗಳಿದ್ದಾರೆ, ಬೆಡ್ ಖಾಲಿ ಇದೆ, ದೊಡ್ಡ ಮಟ್ಟದ ಆಸ್ಪತ್ರೆ. ಆದ್ರೆ ಚಿಕಿತ್ಸೆ ಕೊಡೋದಕ್ಕೆ ನಾವು ರೆಡಿ ಇದೀವಿ. ಇಲ್ಲಿ ಆಕ್ಸಿಜನ್ ಸಿಗದೆ ಇರೋ ಕಾರಣಕ್ಕಾಗಿ ಬೆಡ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಪಾಯಕ್ಕೆ ಆಹ್ವಾನ ಕೊಟ್ಟಿದೆಯಾ ಸರ್ಕಾರದ ಈ ಆದೇಶ? ಸರ್ಕಾರ ಮಾಡಿರುವಂತಹ ಆದೇಶ ದೊಡ್ಡ ಮಟ್ಟದ ಅಪಾಯಕ್ಕೆ ಆಹ್ವಾನ ಕೊಟ್ಟಿದೆ. ಆಕ್ಸಿಜನ್ ಸ್ಟಾಕ್ ಇಲ್ಲದೆ ಇದ್ರು ಯಾಕೆ ಅಡ್ಮಿಟ್ ಮಾಡಿಕೊಳ್ತೀರಿ? ಇಂಥದೊಂದು ಪ್ರಶ್ನೆಯನ್ನ ಆಸ್ಪತ್ರೆಯವರಿಗೆ ಕೇಳ್ತಾ ಇದ್ದಾರೆ. ಆಕ್ಸಿಜನ್ ಸ್ಟಾಕ್ ಇಲ್ವಾ? ಹಾಗಿದ್ರೆ ಯಾಕೆ ತಗೋತಾ ಇದೀರಿ ಅವರನ್ನ? ಸೂಕ್ತ ಸಮಯದಲ್ಲಿ ಆಕ್ಸಿಜನ್ ಬೆಡ್ ಸಿಗದೆ ಸೋಂಕಿತರಿಗೆ ಏನಾದ್ರೂ ಕೂತೆದುರಾಗಿ ಮೃತಪಟ್ರೆ ಅಲ್ಲಿದ್ದಂತ ಸಂಬಂಧಿಕರು ಸುಮ್ಮನೆ ಕೂತ್ಕೊಳ್ತಾರಾ? ಆಕ್ಸಿಜನ್ 3 ದಿನಕ್ಕೆ ಮಾತ್ರ ಸಾಕಾಗುತ್ತೆ ಅಂತ ಹೇಳಿ ಹೊಸ ರೋಗಿಗಳಿಗೆ ಇಲ್ಲಿ ಅಡ್ಮಿಷನ್ ಕೊಡದೆ ಹೋದ್ರೆ ಏನೇನಾಗುತ್ತೆ ಸಮಸ್ಯೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಹೇಳ್ತೀವಿ. ವೈದ್ಯರಿದ್ದಾರೆ, ಚಿಕಿತ್ಸೆ ಕೊಡೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ, ನರ್ಸ್ಗಳಿದ್ದಾರೆ, ಆಕ್ಸಿಜನ್ ಇಲ್ಲ. ಬಂದಂತ ಸೋಂಕಿತನನ್ನ ಎಲ್ಲಿ ಕೂರ್ಸೋದು? ಬರುವಂತ ಸೋಂಕಿತನಿಗೆ ಆಕ್ಸಿಜನ್ ಕೊಟ್ರೆ ಖಾಲಿ ಆಗ್ಬಿಟ್ರೆ ಇಂಥದೊಂದು ಚಿಂತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಮುತ್ತಪ್ಪ ಸಂಪರ್ಕದಲ್ಲೇ ಇದ್ದಾರೆ. ಮುತ್ತಪ್ಪ, ಗಮನಿಸ್ತಾ ಇದ್ವಿ, ಹೊಸ ರೋಗಿಗಳನ್ನ ಅಡ್ಮಿಟ್ ಮಾಡಿಕೊಳ್ಳಬೇಡಿ ಅನ್ನೋದನ್ನ ಸರ್ಕಾರ ಇಲ್ಲಿ ಸುತ್ತಿ ಬಳಸಿ ಹೇಳ್ತಾ ಇದೆ. ಎಷ್ಟು ಸ್ಟಾಕ್ ಇದೆಯೋ ಅಷ್ಟಕ್ಕೆ ಮಾತ್ರ ಅಡ್ಮಿಷನ್ ತಗೊಳ್ಳಿ ಅಂತ ಹೇಳಿ. ಹಂಗಾದ್ರೆ ಸ್ಟಾಕ್ ಇಲ್ಲದೆ ಹೋದ್ರೆ ವೈದ್ಯರು ಚಿಕಿತ್ಸೆ ಕೊಡೋದಕ್ಕೆ ರೆಡಿ ಇದ್ರೂ ಪೇಷಂಟ್ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಎಂಥ ಎಡವಟ್ಟಿನ ಆದೇಶ ಅಂತ ಮುತ್ತಪ್ಪ? ಆನಂದ, ಸರ್ಕಾರದಿಂದ ಸಮರ್ಪಕವಾಗಿ ಆಕ್ಸಿಜನ್ ಪೂರೈಕೆ ಮಾಡೋಕೆ ಆಗ್ತಿಲ್ಲ. ಅಂಥದ್ರಲ್ಲಿ 3 ದಿನದ ಸ್ಟಾಕ್ ಅನ್ನ ಇಟ್ಕೋಬೇಕಂತಂದ್ರೆ ಆಸ್ಪತ್ರೆಯವರು ಎಲ್ಲಿಂದ ಇಟ್ಕೊಂತಾರೆ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಕಾಡುವಂತಹ ವಿಚಾರ. ಯಾಕಂದ್ರೆ 1 ದಿನಕ್ಕೆ ಆಗುವಷ್ಟು ಆಕ್ಸಿಜನ್ ಪೂರೈಕೆ ಮಾಡೋದ್ರಲ್ಲಿ ಸರ್ಕಾರ ವಿಫಲವಾಗಿದೆ. ಅಂದ್ರೆ ಬೆಂಗಳೂರಿಗೆ 550 ಮೆಟ್ರಿಕ್ ಟನ್ ದಿನಕ್ಕೆ ಆಕ್ಸಿಜನ್ ಬೇಕಿದ್ರೆ ಇಲ್ಲಿ ಪೂರೈಕೆ ಆಗ್ತಿರೋದು 264 ಮೆಟ್ರಿಕ್ ಟನ್. ಹೀಗಿರುವಾಗ 3 ದಿನದ ಆ ಒಂದು ಆಕ್ಸಿಜನ್ ಅನ್ನ ಸ್ಟಾಕ್ ಇಟ್ಕೊಳ್ಳೋದು ಹೇಗೆ ಅನ್ನೋದು ಒಂದ್ ಕಡೆ ಆಗಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಸರ್ಕಾರದ ಆದೇಶದಂತೆ ಒಬ್ಬ ರೋಗಿಗೆ ಇಂತಿಷ್ಟೇ 1 ನಿಮಿಷಕ್ಕೆ 5 ರಿಂದ 10 ಲೀಟರ್ ಅಷ್ಟು ಆಕ್ಸಿಜನ್ ಕೊಡಿ ಅಂತೇಳಿ ಸರ್ಕಾರ ಹೇಳಿದೆ. ಒಂದೊಮ್ಮೆ ಏನಾದರೂ ಅದು ಹೆಚ್ಚು ಕಡಿಮೆ ಆದ್ರೂ ಕೂಡ ವೈದ್ಯರು ಕೂಡ ರಿಸ್ಕ್ ಅನ್ನು ತೆಗೆದುಕೊಳ್ಳಕ್ಕೆ ಹೋಗಿದ್ದಲ್ಲ. ಯಾಕಂದ್ರೆ ಸರ್ಕಾರ ಆದೇಶ ಮಾಡಿದೆ ಇಷ್ಟೇ ಕೊಡಬೇಕಂತ ಹೇಳಿ. ಹೆಚ್ಚಿಗೆ ಹೇಗೆ ಕೊಟ್ರಿ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ವೈದ್ಯರಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಹೀಗಾಗಿ ವೈದ್ಯರು ಕೂಡ ಯಾವುದೇ ರೀತಿಯ ಹೈ ರಿಸ್ಕ್ಗೆ ಹೋಗೋದಿಲ್ಲ. ಯಾಕಂದ್ರೆ ಸರ್ಕಾರ ಹೇಳಿರುವಂತಹ ಆದೇಶದಂತೆ ತಮ್ಮ ಬಳಿ ಇರುವಂತಹ ರೋಗಿಗಳಿಗೂ ಮತ್ತೆ ಆಕ್ಸಿಜನ್ ಇರುವಂತಹ ಆಕ್ಸಿಜನ್ಗೂ ತಾಳೆ ನೋಡಿಕೊಂಡು ಚಿಕಿತ್ಸೆ ಕೊಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಹೀಗಾಗಿ ಹೊಸ ರೋಗಿಗಳನ್ನ ಅಡ್ಮಿಷನ್ ಮಾಡಿಕೊಳ್ಳುವಂತ
ಅನ್ನುವಂತಹ ಒಂದು ಪರಿಸ್ಥಿತಿಗೆ ಆಸ್ಪತ್ರೆಯವರು ಹೋಗ್ತಾ ಇಲ್ಲ. ಯಾಕಂದ್ರೆ ತಮ್ಮ ಬಳಿ ಆಕ್ಸಿಜನ್ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿ ವಾಪಸ್ ಕಳಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ತಮ್ಮ ಬಳಿ ಇರುವಂತಹ ರೋಗಿಗಳಿಗೂ ಆಕ್ಸಿಜನ್ಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ವ್ಯತ್ಯಾಸ ಇರಬಾರ್ದು ಅಂತೇಳಿ ಸರ್ಕಾರ ಹೇಳಿರುವಂತಹ ಕಾರಣಕ್ಕಾಗಿ ಆಸ್ಪತ್ರೆಯವರು ಕೂಡ ತಮ್ಮ ಬಳಿ ಎಷ್ಟು ಜನ ಸೋಂಕಿತರಿದ್ದಾರೋ ಅಷ್ಟೇ ಜನರಿಗೆ ಆಕ್ಸಿಜನ್ ಸ್ಟಾಕ್ ಇಟ್ಟಿದ್ದಾರೆ. ಹೊಸ ರೋಗಿಗಳು ಏನಾದ್ರು ಬಂದ್ರೆ ಅವರಿಗೆ ಇಲ್ಲಿ ಚಿಕಿತ್ಸೆ ಕೊಡೋಕೆ ಆಗ್ತಾ ಇಲ್ಲ. ಸೋಂಕಿತರನ್ನ ವಾಪಸ್ ಕಳಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ತಮ್ಮ ಬಳಿ ಆಕ್ಸಿಜನ್ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಆನಂದ್. ಓಕೆ 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 ಥ್ಯಾಂಕ್ ಯು ಮುತ್ತಪ್ಪ. ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಈತ ಖಾಸಗಿ ಆಸ್ಪತ್ರೆಗಳ ಸಂಘದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪ್ರಸನ್ನ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಪ್ರಸನ್ನ ಅವರೇ, ಇಲ್ಲಿ ನೆನೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಇಬ್ಬರು ಪ್ರಸ್ತಾಪ ಮಾಡ್ತಾ ಇದ್ವಿ. ಪೇಷಂಟ್ಗೆ ಎಷ್ಟು ಲೀಟರ್ ಆಕ್ಸಿಜನ್ ಕೊಡಬೇಕು ಪರ್ ಮಿನಿಟ್ ಅನ್ನೋದನ್ನ ಪ್ರತಿ ನಿಮಿಷ ಕಾಲ್ ಮಾಡಿ ಕೇಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ. ವೈದ್ಯರು ನಿರ್ಧಾರ ಮಾಡ್ತಾರೋ ಅಥವಾ ಸರ್ಕಾರ ನಿರ್ಧರಿಸುತ್ತೋ ಎಷ್ಟು ಪ್ರಮಾಣದ ಆಕ್ಸಿಜನ್ ಕೊಡಬೇಕು ಅಂತೇಳಿ. ಇಂಥದ್ದೊಂದು ಆದೇಶ ಮಾಡಿದರೆ ಆಸ್ಪತ್ರೆಗಳು ಅದು ಹೇಗೆ ಸಾಧ್ಯ ಆಗುತ್ತೆ ಸೋಂಕಿತರಿಗೆ ಚಿಕಿತ್ಸೆ ಕೊಡೋದಕ್ಕೆ, ಹೊಸ ಸೋಂಕಿತರಿಗೆ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ? ಆನಂದ್ ನೋಡಿ, ಈಗ ಯಾವುದೇ ಒಂದು ರೋಗಿಗೆ ಒಂದು ಚಿಕಿತ್ಸೆ ನಡೆಯುವಾಗ ದೇರ್ ಆರ್ ವೇರಿಯಸ್ ಇಶ್ಯೂಸ್. ಆಕ್ಸಿಜನ್ ಲೆವೆಲ್ಲು, ಹೈಡ್ರೇಷನ್ನು, ಅವ್ನಿಗೆ ಏನು ಮೆಡಿಸಿನ್ ಕೊಡಬೇಕು ಅದನ್ನ ಡಿಸೈಡ್ ಮಾಡ್ತಕ್ಕಂಥವ್ರು ಅಲ್ಲಿ ಟ್ರೀಟ್ ಮಾಡ್ತಕ್ಕಂಥ ವೈದ್ಯರು. ಆ ಫಿಸಿಷಿಯನ್ ಯಾರು ಟ್ರೀಟ್ ಮಾಡ್ತಿದ್ದಾನೆ ಅವನಿಗೆ ಗೊತ್ತಿರುತ್ತೆ ಆ ಪೇಷಂಟ್ ಎಷ್ಟು ಆಕ್ಸಿಜನ್ ಕೊಡಬೇಕು, ಎಷ್ಟು ಆಕ್ಸಿಜನ್ ಕೊಟ್ಟರೆ ಆ ಪೇಷಂಟ್ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾನೆ ಅಂತ ಹೇಳಿ. ಸೊ ಇದರಲ್ಲಿ ನಾವು ಯಾವುದೇ ರೀತಿಯ ಒಂದು ಸ್ಟ್ರಿಕ್ಟ್ ಗೈಡ್ ಲೈನ್ಸ್ ಅಥವಾ ನೀವು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಹೇಳಕ್ಕಾಗೋದಿಲ್ಲ. ಇಲ್ಲಿ ಟ್ರೀಟಿಂಗ್ ಫಿಸಿಷಿಯನ್ ಇಸ್ ದ ಫೋರ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್. ಅಲ್ಲಿ ನಾವು ವೈದ್ಯರಾಗಿ ಹೊರಗಡೆ ಇರ್ಬೋದು, ಬಟ್ ಅಲ್ಲಿ ಯಾರು ಫೀಲ್ಡ್ ಅಲ್ಲಿ ಇರ್ತಾರೆ ಪ್ರತಿಯೊಂದು ಪೇಷಂಟು ಡಿಫರೆಂಟ್. ಅವರವರ ಒಂದು ಬಾಡಿ ನೇಚರ್ ಅನುಗುಣವಾಗಿ ಬಾಡಿ ವೆಯ್ಟು ಮತ್ತೆ ಅವರ ದೇಹದಲ್ಲಿರೋ ಸೋಂಕಿನ ಮೇಲೆ ಈ ಆಕ್ಸಿಜನ್ ಲೆವೆಲ್ಲು ಮತ್ತೆ ಮೆಡಿಸಿನ್ಸ್ ನಿರ್ಧಾರ ಆಗುತ್ತೆ ಹೊರತು ಯಾವುದೇ ಒಂದು ಸ್ಟ್ರಿಕ್ಟ್ ಗೈಡ್ಲೈನ್ಸ್ನ ಕೊಟ್ಟು ನಾವು ಇದನ್ನೇ ಫಾಲೋ ಮಾಡಿ ಅದನ್ನೇ ಫಾಲೋ ಮಾಡಿ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ ಆ ರೀತಿ. ಓಕೆ ಓಕೆ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೇನೆ ಡಾಕ್ಟರ್ ಪ್ರಸನ್ನ ಅವರೇ. ಅದರ ಜೊತೆಗೆ ಈ ಆದೇಶ ಹೊರಡಿಸೋದಕ್ಕೆ ಕಾರಣೀಕರ್ತರಾಗಿರುವಂಥವ್ರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಅವ್ರ ಬಳಿ ಕೇಳ್ತೀವಿ, ಇಂಥದ್ದೊಂದು ಆದೇಶ ಹೊರಡಿಸಬೇಕಾದ್ರೆ ಅದು ಯಾವ ಮಾನದಂಡ ಇಟ್ಕೊಂಡ್ರಿ, ಅದು ಯಾವ ಅಧ್ಯಯನ ನಡೆಸಿದ್ರಿ ಅಂತೇಳಿ.